ಉದಾಹರಣೆಗೆ ನಮ್ಮ ತಾಲೂಕ್ ಪಂಚಾಯತಿ ಸಭಾಂಗಣ ಮಾಡ್ತೀವಿ. ಆ್ಯಕ್ಚುಲಿ ನಮ್ಮ ಲೀಡರ್ಸು ನಮ್ಮ ಇವರೆಲ್ಲ ನನ್ನ ಹೆಸರು ಇಡಕ್ಕೆ ಹೋದರು. ನಾನು ಬೇಡ ಅಂತೇಳಿ ವಿರೋಧ ಮಾಡಿ ಮನೆ ಮುಖ್ಯಮಂತ್ರಿ ಜೆ ಎಚ್ ಪಟೇಲ್ ಸಭಾಂಗಣ ಅಂತ ಹೆಸರಿಟ್ಟಿದ್ದೀನಿ. ಆಮೇಲೆ ನಮ್ಮಲ್ಲಿ ಭಾಳಷ್ಟು ನಮ್ಮ ಗೋಮಾಳಗಳನ್ನ ವಸತಿ ನಿವೇಶನಗಳಾಗಿ ಪರಿವರ್ತನೆ ಮಾಡ್ತೀವಿ. ಎಲ್ಲದಕ್ಕೂ ಒಂದೊಂದು ಜಗಜ್ಯೋತಿ ಬಸವಣ್ಣನ ಹೆಸರಿಟ್ಟಿದ್ದೀನಿ, ಒಂದು ವಿವೇಕಾನಂದನ ಹೆಸರಿಟ್ಟಿದ್ದೀನಿ, ಸಂಗೊಳ್ಳಿ ರಾಯಣ್ಣನ ಹೆಸರಿಟ್ಟಿದ್ದೀನಿ. ಈ ಥರ ಎಲ್ಲರ ಹೆಸರುಗಳು ನಾವು ಹೋರಾಟ ಮಾಡಿದ ಹೆಸರಿಡ್ತಿದ್ದೀವಿ. ಅದು ಸರಿ ಇದೆ. ಯಾವುದೇ ಕಾರಣಕ್ಕೂ ಎಲ್ಲೂ ಸಹ ಶಾಸಕರುಗಳ ಫೋಟೋಗಳು ಹಾಕೋದೇ ಆಗಲಿ, ಶಾಸಕರುಗಳ ಹೆಸರುಗಳು ಹಾಕೋದನ್ನ ನಿರ್ಬಂಧ ಮಾಡೋದು ಒಳ್ಳೆಯದು. ಯಾಕೆಂದ್ರೆ ನಾವೇ ನಮ್ಮ ಮನೆಯಿಂದ ಗ್ರಾಂಟ್ ತಂದು ಏನೂ ಮಾಡಲ್ಲ. ನಮ್ಮ ಮನೆ ಅಡಿಕೆ ಮಾರಿಯನ್ನು ನಾವು ಅನುದಾನದಲ್ಲಿ ಏನು ಕಟ್ಸ್ಕೊಟ್ರಲ್ಲ. ಸರ್ಕಾರದ ಅನುದಾನ ಜನ ಕಂದಾಯ ಕಟ್ಟರಂಥ ಅನುದಾನ ಎಲ್ಲೂ ಹಾಕ್ದಂಗೆ ಇನ್ನೂ ಸ್ವಲ್ಪ ಕಂಡೀಷನ್ ಮಾಡೋದು ಉತ್ತಮ. ಅಲ್ಲಿ ಎಲ್ಲಾದ್ರಾಗಲಿ ದಾವಣಗೆರೆ ಅಂತ ಹೇಳಿ ಇಡೀ ಕರ್ನಾಟಕದಲ್ಲಿ ಮೊದಲು ನಾನು ಚನ್ನಗಿರಿಯಲ್ಲೇ ಸೇರಿಸಿ ಹೇಳ್ಬಿಡ್ತೀನಿ. ನಾನು ಎಲ್ಲರೂ ಒಂದು ಹೆಸರು ಇಟ್ಕೊಂಡ್ರೆ ನೀವು ಬಂದೇಳಿ. ನಾನು ಮೊದಲು ವಿರೋಧ ಮಾಡೋ ವ್ಯಕ್ತಿನೇ ನಾನು. ಯಾಕೆಂದರೆ ಅನುದಾನ ನಂದಲ್ಲ, ಅಡಿಕೆ ದುಡ್ಡು ಮಾರಿ ದುಡ್ಡಿರತ್ತಂದ್ರೆ ಸರ್ಕಾರದ ಅನುದಾನ, ಸರ್ಕಾರಕ್ಕೆ ಅನುದಾನ ಬರೋದು ಯಾರು? ನನ್ನ ಹಿಂದೆ ನಿಂತಿದ್ದಾರೆ ಜನಗಳು. ಅವ್ರು ಕಟ್ಟಿರೋಂಥ ಕಂದಾಯ ದುಡ್ಡಲ್ಲಿ ನನ್ನ ಹೆಸರು ಇಟ್ಕೊಳ್ಳೋದಕ್ಕೆ ನಾನು ವಿರೋಧ ವ್ಯಕ್ತಪಡಿಸ್ತೀನಿ. ಎಲ್ಲೇ ಇದ್ರೂ ನೀವು ಸಹ ಮೀಡಿಯಾದಲ್ಲಿ ಹೈಲೈಟ್ ಮಾಡಿ ಎಲ್ಲ ಹೆಸರು ತೆಗೆಸೋ ವ್ಯವಸ್ಥೆ ಮಾಡಿ. ಉದಾಹರಣೆಗೆ ನಮ್ಮ ತಾಲೂಕ್ ಪಂಚಾಯತಿ ಸಭಾಂಗಣ ಮಾಡ್ತೀವಿ. ಆ್ಯಕ್ಚುಲಿ ನಮ್ಮ ಲೀಡರ್ಸು ನಮ್ಮ ಇವರೆಲ್ಲ ನನ್ನ ಹೆಸರು ಇಡಕ್ಕೆ ಹೋದರು. ನಾನು ಬೇಡ ಅಂತೇಳಿ ವಿರೋಧ ಮಾಡಿ ಮನೆ ಮುಖ್ಯಮಂತ್ರಿ ಜೆ ಎಚ್ ಪಟೇಲ್ ಸಭಾಂಗಣ ಅಂತ ಹೆಸರಿಟ್ಟಿದ್ದೀನಿ. ಆಮೇಲೆ ನಮ್ಮಲ್ಲಿ ಭಾಳಷ್ಟು ನಮ್ಮ ಗೋಮಾಳಗಳನ್ನ ವಸತಿ ನಿವೇಶನಗಳಾಗಿ ಪರಿವರ್ತನೆ ಮಾಡ್ತೀವಿ. ಎಲ್ಲದಕ್ಕೂ ಒಂದೊಂದು ಜಗಜ್ಯೋತಿ ಬಸವಣ್ಣನ ಹೆಸರಿಟ್ಟಿದ್ದೀನಿ, ಒಂದು ವಿವೇಕಾನಂದನ ಹೆಸರಿಟ್ಟಿದ್ದೀನಿ, ಸಂಗೊಳ್ಳಿ ರಾಯಣ್ಣನ ಹೆಸರಿಟ್ಟಿದ್ದೀನಿ. ಈ ಥರ ಎಲ್ಲರ ಹೆಸರುಗಳು ನಾವು ಹೋರಾಟ ಮಾಡಿದ ಹೆಸರಿಡ್ತಿದ್ದೀವಿ. ಅದು ಸರಿ ಇದೆ. ಯಾವುದೇ ಕಾರಣಕ್ಕೂ ಎಲ್ಲೂ ಸಹ ಶಾಸಕರುಗಳ ಫೋಟೋಗಳು ಹಾಕೋದೇ ಆಗಲಿ, ಶಾಸಕರುಗಳ ಹೆಸರುಗಳು ಹಾಕೋದನ್ನ ನಿರ್ಬಂಧ ಮಾಡೋದು ಒಳ್ಳೆಯದು. ಯಾಕೆಂದ್ರೆ ನಾವೇ ನಮ್ಮ ಮನೆಯಿಂದ ಗ್ರಾಂಟ್ ತಂದು ಏನೂ ಮಾಡಲ್ಲ. ನಮ್ಮ ಮನೆ ಅಡಿಕೆ ಮಾರಿಯನ್ನು ನಾವು ಅನುದಾನದಲ್ಲಿ ಏನು ಕಟ್ಸ್ಕೊಟ್ರಲ್ಲ. ಸರ್ಕಾರದ ಅನುದಾನ ಜನ ಕಂದಾಯ ಕಟ್ಟರಂಥ ಅನುದಾನ ಎಲ್ಲೂ ಹಾಕ್ದಂಗೆ ಇನ್ನೂ ಸ್ವಲ್ಪ ಕಂಡೀಷನ್ ಮಾಡೋದು ಉತ್ತಮ. ಅಲ್ಲಿ ಎಲ್ಲಾದ್ರಾಗಲಿ ದಾವಣಗೆರೆ ಅಂತ ಹೇಳಿ ಇಡೀ ಕರ್ನಾಟಕದಲ್ಲಿ ಮೊದಲು ನಾನು ಚನ್ನಗಿರಿಯಲ್ಲೇ ಸೇರಿಸಿ ಹೇಳ್ಬಿಡ್ತೀನಿ. ನಾನು ಎಲ್ಲರೂ ಒಂದು ಹೆಸರು ಇಟ್ಕೊಂಡ್ರೆ ನೀವು ಬಂದೇಳಿ. ನಾನು ಮೊದಲು ವಿರೋಧ ಮಾಡೋ ವ್ಯಕ್ತಿನೇ ನಾನು. ಯಾಕೆಂದರೆ ಅನುದಾನ ನಂದಲ್ಲ, ಅಡಿಕೆ ದುಡ್ಡು ಮಾರಿ ದುಡ್ಡಿರತ್ತಂದ್ರೆ ಸರ್ಕಾರದ ಅನುದಾನ, ಸರ್ಕಾರಕ್ಕೆ ಅನುದಾನ ಬರೋದು ಯಾರು? ನನ್ನ ಹಿಂದೆ ನಿಂತಿದ್ದಾರೆ ಜನಗಳು. ಅವ್ರು ಕಟ್ಟಿರೋಂಥ ಕಂದಾಯ ದುಡ್ಡಲ್ಲಿ ನನ್ನ ಹೆಸರು ಇಟ್ಕೊಳ್ಳೋದಕ್ಕೆ ನಾನು ವಿರೋಧ ವ್ಯಕ್ತಪಡಿಸ್ತೀನಿ. ಎಲ್ಲೇ ಇದ್ರೂ ನೀವು ಸಹ ಮೀಡಿಯಾದಲ್ಲಿ ಹೈಲೈಟ್ ಮಾಡಿ ಎಲ್ಲ ಹೆಸರು ತೆಗೆಸೋ ವ್ಯವಸ್ಥೆ ಮಾಡಿ.